ಜಾತಿ ಗಣತಿಯಲ್ಲಿ ಸಾಲು ಸಾಲು ಗೊಂದಲಗಳು ಮೂಡಿದೆ. ಇವತ್ತು ಗಣತಿದಾರರು ವಿ ಸೋಮಣ್ಣ ಬಳಿ ಹೋಗಿದ್ರು. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದರು. ಆಗ ಕೇಂದ್ರ ಸಚಿವರು ಕೆರಡಿ ಕೆಂಡವಾದರು. ಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರ ಸೇವೆ ಬರಕ್ ಬಂದು ಯಾಕೆ ಹಾಕಿದ್ರೆ ಅವೆಲ್ಲ ತಲೆಕೆಟ್ಟ. ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ. ಗಣತಿದಾರರ ಪ್ರಶ್ನೆಗೆ ಸಚಿವ ಸೋಮಣ್ಣ ಗರಂ. ರಾಜ್ಯದೆಲ್ಲೆಡೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ. ರಾಜಕಾರಣಿಗಳ ಮನೆಗಳಿಗೂ ಗಣತಿದಾರರು ಭೇಟಿ ನೀಡಿ ಸಮೀಕ್ಷೆ ನಡೆಸುತ್ತಿದ್ದಾರೆ. ಸಮೀಕ್ಷೆ ಪಟ್ಟಿಯಲ್ಲಿ ಬೇಡವಾದ ಪ್ರಶ್ನೆಗಳು ತುಂಬಿದೆ ಎನ್ನುವ ಆರೋಪ ಕೇಳಿಬರ್ತಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಶ್ನೆಗಳನ್ನ ಕಡಿಮೆ ಮಾಡಿ ಅಂದ್ರು. ಇದೀಗ ಕೇಂದ್ರ ಸಚಿವ ಸೋಮಣ್ಣ ಕೂಡ ಸಮೀಕ್ಷೆ ಪ್ರಶ್ನೆಗಳಿಗೆ ಸಿಟ್ಟಾಗಿದ್ದಾರೆ. ಗಣತಿದಾರರನ್ನೇ ರೇಗಿದ್ದಾರೆ. ಉಪಜಾತಿ ಸಿದ್ದರಾಮಯ್ಯ ಅಂತ ಬರ್ಕೊಳ್ಳಿ. ಜಾತಿ ಗಣತಿ ಸಮೀಕ್ಷೆ ಕುರಿತ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕ ವಿ ಸೋಮಣ್ಣ ಉತ್ತರ ನೀಡಿದ್ದಾರೆ. ಉಪಜಾತಿ ಯಾವುದು ಎಂದು ಕೇಳಿದಾಗ ಅದೆಲ್ಲ ಯಾಕೆ ಬೇಕು, ಸಿದ್ದರಾಮಯ್ಯ ಜಾತಿ ಅಂತಾನೆ ಬರೆದುಕೊಳ್ಳಿ ಎಂದು ಗರಂ ಆಗಿದ್ರು. ಪರ್ಯಾಯವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡಿ ಅದ್ರ ಮೇಲೆ ನೀವು ಜಾತಿ ಗಣತಿನೇ ಮಾಡ್ತಾ ಇರೋದು, ಬೇರೆ ಏನು ಮಾಡ್ತಾ ಇಲ್ಲ. ನೀವೇನು ಮಾಡ್ತೀರಿ, ಆರ್ಥಿಕವಾಗಿ ಹಿಂದುಳಿದವರು ಏನು ಬೇಕು, ನಿಮ್ಗೆ ಹಿಂದುಳಿದು ಬೇಕಾಗಿರೋದು ಅವನ್ಯಾವ ಜಾತಿ, ಇವನ್ಯಾವ ಜಾತಿ, ಆ ಜಾತಿ, ಈ ಜಾತಿ ಅಥವಾ ಪ್ರಬಲವಾದ ಜಾತಿಗಳನ್ನ ಬಲಿ ಹಾಕೋದಕ್ಕೋಸ್ಕರವಾಗಿ ಇಂಥ ಎಲ್ಲ ಕಿಚಿಡಿ ಕೆಲಸ ಮಾಡ್ತೀವಿ. ಅಳಿಯಾಗ ಮಗಳು ಗಂಡ ಅನ್ನೋ ಕೆಲಸ ಮಾಡ್ತಿರಲ್ಲ, ಇದು ಒಳ್ಳೇದಲ್ಲ. ಕೆಲ ಪ್ರಶ್ನೆಗಳಿಗೆ ಉತ್ತರಿಸಲು ಸೋಮಣ್ಣ ಗರಂ. ಮದುವೆ ಆದಾಗ ಎಷ್ಟು ವರ್ಷ ಅಂತ ಕೇಳುವ ಪ್ರಶ್ನೆಗೆ ಟಾಂಗ್ ಕೊಟ್ಟ ಸೋಮಣ್ಣ ಅವೆಲ್ಲ ಯಾಕೆ ಬೇಕಿತ್ತು ಎಂದಿದ್ದಾರೆ. ನಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು, 26 ಅಂತ ಬರೆದುಕೊಳ್ಳಿ ಎಂದಿದ್ದಾರೆ. ಇದೆಲ್ಲ ಸಿದ್ದರಾಮಯ್ಯ ಓಟ್ಗಾಗಿ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇಂಥ ಒಂದು ಕೆಲಸಗಳು ಒಂದು ರಾಜ್ಯ ಸರ್ಕಾರ, ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ನಾಗರಿಕ ಸರ್ಕಾರ, ಒಂದು ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು ಯಾರಿಗೋಸ್ಕರ ಇದು ಮಾಡ್ತಾ ಇದ್ದೀರೋ ಇದು ನಿಮ್ಗೆ ಒಳ್ಳೇದಾಗೋದಿಲ್ಲ. ತಾಂತ್ರಿಕ ಏನಾದ್ರು ಮಾಡಿ ಇದನ್ನು ಸರಳೀಕರಣ ಮಾಡಿ. ಸರಳೀಕರಣ ಮಾಡಿದ್ರೆ ಇದು ಆಗೋದು ಇಲ್ಲ. ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನು ನೀವು ಈಡೇರಿಸ್ಕೋಬೋದೇ ವಿನ ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ. ಯಾವ ತಲೆ ಕೆಟ್ಟಿರೋರು ಈ ರೀತಿ ಪ್ರಶ್ನೆ ಕೇಳ್ತಾರೆ? ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರನ್ನೇ ಹಾಕಿದ್ದು ಸೋಮಣ್ಣ ಉತ್ತರಿಸಿದ್ದಾರೆ. ಯಾವ ತಲೆ ಕೆಟ್ಟಿರೋರು ಈ ರೀತಿ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದು ಅವರನ್ನೇ ಕರೀಬೇಕು. ಎಲ್ಲಿ ಕೆಲಸ ಮಾಡುವುದು ಎಂಬ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಒಂದು ಸರ್ಕಾರ ಅಸ್ಥಿರತೆ ಕಾಡುವಾಗ ಅಸ್ಥಿರತೆಯನ್ನು ಸಾಮಾನ್ಯ ಜನರಿಗೆ ತೋರ್ಪಡಿಸಿದ್ರೆ ಜನ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಮೂಗು ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಈ ಒಂದು ಗಣತಿ ಏನಿದೆ ಇದು ನಿಮಗೆ ಮಾಹಿತಿನೂ ಸಿಗೋದಿಲ್ಲ. ನೀವು ಕೊಟ್ಟಿರೋ ಡೇಟಲ್ಲಿ ಏನು ಮುಗಿಸೋಕ್ಕೂ ಆಗೋದಿಲ್ಲ. ಬಹುತೇಕ ಅಧಿಕಾರಿಗಳು ಮಾನಸಿಕ ಒತ್ತಡ ಆಗಿ ಎಲ್ಲ ಒಂದು ಕಡೆ ಇದ್ರು ಯಾಕಾದ್ರೂ ಬಂದಪ್ಪ ಅನ್ನೋ ಮಟ್ಟಕ್ಕೆ ತೊಳೆದಾಡ್ತಿದ್ದಾರೆ. ಸಿದ್ದರಾಮಯ್ಯಗೆ ಮೊಬೈಲ್ ಬಳಸೋಕೆ ಬರುತ್ತಾ? ನಿಮ್ಗಾಗ್ಲಿ ನಮ್ಗಾಗ್ಲಿ ಕೂತ್ಕೊಳ್ಳೋಣ, ನಮ್ಮಿಬ್ಬರಿಗೂ ಕರೆಕ್ಟ್ ಆಗೋದು ಮಾಡಕ್ಕೆ ಆಪರೇಟ್ ಮಾಡಕ್ಕೆ ಬರ್ತಾರ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಇನ್ನೂ ಕಲಿಯೋದು ತುಂಬ ಇದ್ದೀರಿ. ನೀವು ಬೇಜಾರು ಕಲಿಯೋದಿದ್ದೀರಿ. 2 ಸಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಮೊದಲನೇ ಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿ ಈ ಮಟ್ಟಕ್ಕೆ ಇಳಿದ್ರೆ ಈ ರಾಜ್ಯನ ಉಳಿಸೋದು ಭಗವಂತನೇ ಬರಬೇಕಾಯ್ತದೆ. ಅವೈಜ್ಞಾನಿಕ ಗಣತಿಯಿಂದ ಮಾಹಿತಿ ಸಿಗ್ತಿಲ್ಲ. ಇದನ್ನ ಇನ್ನೂ ಸರಳೀಕರಣ ಮಾಡಿ. ಇದರಿಂದ ಜನರು ಗೊಂದಲ ಆಗ್ತಾರೆ ಎಂದು ಸಿದ್ದರಾಮಯ್ಯಗೆ ಸೋಮಣ್ಣ ಸಲಹೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ಗಣತಿಯಲ್ಲಿ ಸಾಲು ಸಾಲು ಗೊಂದಲಗಳು ಮೂಡಿದೆ. ಇವತ್ತು ಗಣತಿದಾರರು ವಿ ಸೋಮಣ್ಣ ಬಳಿ ಹೋಗಿದ್ರು. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದರು. ಆಗ ಕೇಂದ್ರ ಸಚಿವರು ಕೆರಡಿ ಕೆಂಡವಾದರು.
ಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರ ಸೇವೆ ಅದು ರೈಟಿಂಗ್ ಬರೆಯೋದು option. ನಮ್ಮ ಬರಕ್ ಬಂದು ಯಾಕೆ ಹಾಕಿದ್ರೆ ಅವೆಲ್ಲ ತಲೆಕೆಟ್ಟದ್ದು ನಾವು ನಾಲ್ಕು ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ. ಗಣತಿದಾರರ ಪ್ರಶ್ನೆಗೆ ಸಚಿವ ಸೋಮಣ್ಣ ಗರಂ. ರಾಜ್ಯದೆಲ್ಲೆಡೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ. ರಾಜಕಾರಣಿಗಳ ಮನೆಗಳಿಗೂ ಗಣತಿದಾರರು ಭೇಟಿ ನೀಡಿ ಸಮೀಕ್ಷೆ ನಡೆಸುತ್ತಿದ್ದಾರೆ. ಸಮೀಕ್ಷೆ ಪಟ್ಟಿಯಲ್ಲಿ ಬೇಡವಾದ ಪ್ರಶ್ನೆಗಳು ತುಂಬಿದೆ ಎನ್ನುವ ಆರೋಪ ಕೇಳಿಬರ್ತಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಶ್ನೆಗಳನ್ನ ಕಡಿಮೆ ಮಾಡಿ ಅಂದ್ರು. ಇದೀಗ ಕೇಂದ್ರ ಸಚಿವ ಸೋಮಣ್ಣ ಕೂಡ ಸಮೀಕ್ಷೆ ಪ್ರಶ್ನೆಗಳಿಗೆ ಸಿಟ್ಟಾಗಿದ್ದಾರೆ. ಗಣತಿದಾರರನ್ನೇ ರೇಗಿದ್ದಾರೆ. ಸರ್, ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ. ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಯಾವ್ದು ಪಡ್ಕೊಂಡಿಲ್ಲ, ಅಸಲಿಗೆ ಹೋಗಿಲ್ಲ. ಉಪಜಾತಿ ಸಿದ್ದರಾಮಯ್ಯ ಅಂತ ಬರ್ಕೊಳ್ಳಿ. ಜಾತಿ ಗಣತಿ ಸಮೀಕ್ಷೆ ಕುರಿತ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕ ವಿ ಸೋಮಣ್ಣ ಉತ್ತರ ನೀಡಿದ್ದಾರೆ. ಉಪಜಾತಿ ಯಾವುದು ಎಂದು ಕೇಳಿದಾಗ ಅದೆಲ್ಲ ಯಾಕೆ ಬೇಕು, ಸಿದ್ದರಾಮಯ್ಯ ಜಾತಿ ಅಂತಾನೆ ಬರೆದುಕೊಳ್ಳಿ ಎಂದು ಗರಂ ಆಗಿದ್ರು. ಪರ್ಯಾಯವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡಿ ಅದ್ರ ಮೇಲೆ ನೀವು ಜಾತಿ ಗಣತಿನೇ ಮಾಡ್ತಾ ಇರೋದು, ಬೇರೆ ಏನು ಮಾಡ್ತಾ ಇಲ್ಲ. ನೀವೇನು ಮಾಡ್ತೀರಿ, ಆರ್ಥಿಕವಾಗಿ ಹಿಂದುಳಿದವರು ಏನು ಬೇಕು, ನಿಮ್ಗೆ ನಿಮ್ಗೆ ಬೇಕಾಗಿರೋದು ಅವನ್ಯಾವ ಜಾತಿ, ಇವನ್ಯಾವ ಜಾತಿ, ಆ ಜಾತಿ, ಈ ಜಾತಿ, ಅಥವಾ ಪ್ರಬಲವಾದ ಜಾತಿಗಳನ್ನ ಬಲಿ ಹಾಕೋದಕ್ಕೋಸ್ಕರವಾಗಿ ಇಂಥ ಎಲ್ಲ ಕಿಚಿಡಿ ಕೆಲಸ ಮಾಡ್ತೀವಿ. ಅಳಿಯಾಗ ಮಗಳು ಗಂಡ ಅನ್ನೋ ಕೆಲಸ ಮಾಡ್ತಿರಲ್ಲ, ಇದು ಒಳ್ಳೇದಲ್ಲ. ಕೆಲ ಪ್ರಶ್ನೆಗಳಿಗೆ ಉತ್ತರಿಸಲು ಸೋಮಣ್ಣ ಗರಂ. ಮದುವೆ ಆದಾಗ ಎಷ್ಟು ವರ್ಷ ಅಂತ ಕೇಳುವ ಪ್ರಶ್ನೆಗೆ ಟಾಂಗ್ ಕೊಟ್ಟ ಸೋಮಣ್ಣ ಅವೆಲ್ಲ ಯಾಕೆ ಬೇಕಿತ್ತು ಎಂದಿದ್ದಾರೆ. ನಮ್ಮ ಅಪ್ಪ ಅಮ್ಮನ್ನ ಕೇಳಬೇಕು, 26 ಅಂತ ಬರೆದುಕೊಳ್ಳಿ ಎಂದಿದ್ದಾರೆ. ಇದೆಲ್ಲ ಸಿದ್ದರಾಮಯ್ಯ ಓಟ್ಗಾಗಿ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇಂಥ ಒಂದು ಕೆಲಸಗಳು ಒಂದು ರಾಜ್ಯ ಸರ್ಕಾರ, ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ನಾಗರಿಕ ಸರ್ಕಾರ, ಅದು ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು ಯಾರಿಗೋಸ್ಕರ ಇದು ಮಾಡ್ತಾ ಇದ್ದೀರೋ ಇದು ನಿಮ್ಗೆ ಒಳ್ಳೇದಾಗೋದಿಲ್ಲ. ತಾಂತ್ರಿಕ ಏನಾದ್ರು ಮಾಡಿ ಇದನ್ನು ಸರಳೀಕರಣ ಮಾಡಿ. ಸರಳೀಕರಣ ಮಾಡಿದ್ರೆ ಇದು ಆಗೋದು ಇಲ್ಲ. ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನು ನೀವು ಈಡೇರಿಸ್ಕೋಬೋದೇ ವಿನ ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ. ಯಾವ ತಲೆ ಕೆಟ್ಟಿರೋರು ಈ ರೀತಿ ಪ್ರಶ್ನೆ ಕೇಳ್ತಾರೆ? ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರನ್ನೇ ಹಾಕಿದ್ದು ಸೋಮಣ್ಣ ಉತ್ತರಿಸಿದ್ದಾರೆ. ಯಾವ ತಲೆ ಕೆಟ್ಟಿರೋರು ಈ ರೀತಿ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದು ಅವರನ್ನೇ ಕರೀಬೇಕು. ಎಲ್ಲಿ ಕೆಲಸ ಮಾಡುವುದು ಎಂಬ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಒಂದು ಸರ್ಕಾರ ಅಸ್ಥಿರತೆ ಕಾಡುವಾಗ ಅಸ್ಥಿರತೆಯನ್ನು ಸಾಮಾನ್ಯ ಜನರಿಗೆ ತೋರ್ಪಡಿಸಿದ್ರೆ ಜನ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಮೂಗು ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಈ ಒಂದು ಗಣತಿ ಏನಿದೆ ಇದು ನಿಮಗೆ ಮಾಹಿತಿನೂ ಸಿಗೋದಿಲ್ಲ. ನೀವು ಕೊಟ್ಟಿರೋ ಡೇಟಲ್ಲಿ ಏನು ಮುಗಿಸೋಕ್ಕೂ ಆಗೋದಿಲ್ಲ. ಬಹುತೇಕ ಅಧಿಕಾರಿಗಳು ಮಾನಸಿಕ ಒತ್ತಡ ಆಗಿ ಎಲ್ಲ ಒಂದು ಕಡೆ ಇದ್ರು ಯಾಕಾದ್ರೂ ಬಂದಪ್ಪ ಅನ್ನೋ ಮಟ್ಟಕ್ಕೆ ತೊಳೆದಾಡ್ತಿದ್ದಾರೆ. ಸಿದ್ದರಾಮಯ್ಯಗೆ ಮೊಬೈಲ್ ಬಳಸೋಕೆ ಬರುತ್ತಾ? ಸ್ವಾಮಿ, ನಿಮ್ಗಾಗ್ಲಿ ನಮ್ಗಾಗ್ಲಿ ಕೂತ್ಕೊಳ್ಳೋಣ, ನಮ್ಮಿಬ್ಬರಿಗೂ ಕರೆಕ್ಟ್ ಆಗೋದು ಮಾಡೋಕ್ಕೆ ಆಪ್ರೇಟ್ ಮಾಡೋಕ್ಕೆ ಬರ್ತಾರ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಇನ್ನೂ ಕಲಿಯೋದು ತುಂಬ ಇದ್ದೀರಿ. ನೀವು ಬೇಜಾರು ಕಲಿಯೋದಿದ್ದೀರಿ. 2 ಸಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಮೊದಲನೇ ಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿ ಈ ಮಟ್ಟಕ್ಕೆ ಇಳಿದ್ರೆ ಈ ರಾಜ್ಯನ ಉಳಿಸೋದು ಭಗವಂತನೇ ಬರಬೇಕಾಯ್ತದೆ. ಅವೈಜ್ಞಾನಿಕ ಗಣತಿಯಿಂದ ಮಾಹಿತಿ ಸಿಗ್ತಿಲ್ಲ. ಇದನ್ನ ಇನ್ನೂ ಸರಳೀಕರಣ ಮಾಡಿ. ಇದರಿಂದ ಜನರು ಗೊಂದಲ ಆಗ್ತಾರೆ ಎಂದು ಸಿದ್ದರಾಮಯ್ಯಗೆ ಸೋಮಣ್ಣ ಸಲಹೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.